ಶಾಸಕರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮಾಧ್ಯಮಗಳ ಮೇಲೆ ಆರ್ಭಟ ಹರಿಹಾಯ್ತಾ ಇದ್ದಾರೆ. ಮಾನ ಮರ್ಯಾದೆ ಇಲ್ಲದೆ ಕಿತ್ತಾಡಿದ್ದು ಕಾಂಗ್ರೆಸ್ ಶಾಸಕರಿಗೆ ಹದ್ದುಬಸ್ತಿನಲ್ಲಿ ಇರ್ಲಿಕ್ಕೆ ಆಗಲ್ಲ. ಮಾಧ್ಯಮಗಳ ಮೇಲೆ ಎಗರಾಡ್ತಾರೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ. ಮಾನ ಮರ್ಯಾದೆ ಇಲ್ಲದೆ ಇರೋದು ಯಾರಿಗೆ? ದಿನೇಶ್ ಕೈಯಲ್ಲಿ ಆಗದೆ ಮೈಪರಿಸಿಕೊಂಡ ಅಧ್ಯಕ್ಷ ಕಪ್ಲಿ ಗಣೇಶ್ ಬೆಂಬಲಿಗರು ಮನವಿ ನೀಡಲು ಬಂದಾಗ ಉದ್ಧತತನದ ವರ್ತನೆ ನಡೆದಿದೆ. ವೀಕ್ಷಕರೇ, ಇಂತಹ ಒಂದು ನ್ಯೂಸ್ನ ಈಗ ಗಮನಿಸ್ತಾ ಇದ್ರಿ. ಶಾಸಕರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮಾಧ್ಯಮ ಮಾನ ಮರ್ಯಾದೆ ಇಲ್ಲದೆ ಕಿತ್ತಾಡಿದ್ದು ಕಾಂಗ್ರೆಸ್ ಶಾಸಕರಿಗೆ ಹದ್ದುಬಸ್ತಿನಲ್ಲಿ ಇಡಕ್ಕಾಗಲ್ಲ. ಮಾಧ್ಯಮಗಳ ಮೇಲೆ ಎಗರಾಡ್ತಾ ಇದ್ದಾರೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ. ಪಾರ್ಟಿ ಹೊರಡೆ ಬರ್ತೀರಾ ಈಗ? ಯಾಕ್ರಿ ನೀವು ಬರ್ತಾ ಇಲ್ಲ ಪಾರ್ಟಿ ಹೊರಡೆ ಬರ್ತೀರಾ ಈಗ? ಯಾಕ್ರಿ ನೀವು ಬರ್ತಾ ಇಲ್ಲ ಪಾರ್ಟಿ ಹೊರಡೆ ಬರ್ತೀರಾ ಈಗ? ಯಾಕ್ರಿ ನೀವು ಬರ್ತಾ ಇಲ್ಲ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ ನನ್ನ ಕಲೀಗ್ ಗುರುಪ್ರಸಾದ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಗುರು, ಈಗಾಗಲೇ ಎಲ್ಲ ಕಿತ್ತಾಟಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋದನ್ನ ಪದೇ ಪದೇ ಹೇಳಬೇಕಾಗಿಲ್ಲ ಅಂತ ಅನ್ಸುತ್ತೆ. ಆದರೆ ಯಾಕೋ ಕಾಂಗ್ರೆಸ್ ಶಾಸಕರು ಮಾತ್ರ ಅಲ್ಲ, ಅಧ್ಯಕ್ಷರು ಕೂಡ ಯಾಕೋ ತಾಳ್ಮೆಯನ್ನ ಕಳೆದುಕೊಂಡು ಮಾತನಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಕ್ಯಾನ್ ಯು ಗೋ ಅಹೆಡ್ ಪ್ಲೀಸ್? ನಿಜ ರಾಘವ್, ಯಾಕೆಂದ್ರೆ ಒಂದು ನಾಣ್ಣುಡಿ ಇದೆ, ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಹೊರಸ್ತಂತೆ. ಮಾಡ್ಕೊಂಡಿದ್ದು ಇವರು ಹುಣ್ಣುಗಳನ್ನ ಅದ್ರ ಕೆರೆದು ದೊಡ್ಡದಾಗಿ ಮಾಡಿಕೊಂಡು ನಂತರ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋದಕ್ಕೆ ಈಗ ಅವ್ರಿಗೆ ಸಕಾಲ. ಯಾಕೆಂದ್ರೆ ಅವ್ರಿಗೆ ಆಗ್ತಾ ಇರುವಂತಹ ಹುಣ್ಣಿನ ಉರಿಯನ್ನ ಮಾಧ್ಯಮಗಳ ಮೇಲೆ ಹಚ್ಚುವಂತ ತೇಪೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ಕೊಂಡಿರೋದು ಗಲಾಟೆ ಇವರು, ನಡೆದಿರೋದು ರೆಸಾರ್ಟ್ ಕರ್ಕೊಂಡು ಹೋಗಿರೋದು ಇವರು, ಅಧ್ಯಕ್ಷರಿದ್ದಾರೆ, ಜೊತೆಗೆಲ್ಲ ಶಾಸಕರಿದ್ದಾರೆ, CLP ನಾಯಕರಿದ್ದಾರೆ, ಸಮನ್ವಯ ಸಮಿತಿ ನಾಯಕರ ಮುಂದೆ ಹೇಳ್ಕೊಂಡಿದ್ದಾರೆ. ಆದರೆ ಈಗ ಅದನ್ನ ಮಾಧ್ಯಮಗಳ ಮೇಲೆ ನೀವೇ ಮಾಡಿದ್ರಿ ನಿಮ್ಗೆ ದಿನೇಶ್ ಗುಂಡೂರಾವ್ ಅವರು KPCC ಅಧ್ಯಕ್ಷರು ಯಾವ ರೀತಿ ಮಾತನಾಡಬೇಕು? ಅವರು ಮಾಧ್ಯಮಗಳದೇ ಮಾತನಾಡುವಂಥವ್ರು. ಯಾಕೆಂದರೆ ಒಂದು ರಾಜ್ಯದ ಪಕ್ಷವನ್ನು, ಯಾಕೆಂದರೆ ರಾಷ್ಟ್ರೀಯ ಪಕ್ಷವನ್ನು ರಾಜ್ಯದಲ್ಲಿ ನಡೆಸುವಂಥವ್ರು ಯಾವ ರೀತಿ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರಾ ಈ ಎಲ್ಲ ವಿಚಾರಗಳಿಂದ. ಯಾಕೆಂದರೆ ಮೊದಲು ಅವರು ಸಂಯಮವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ನೀವ್ಯಾಕೆ ನಮ್ಮ ಕಚೇರಿಗೆ ಬಂದ್ರಿ? ಯಾಕೆಂದರೆ ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಕಂಪ್ಲಿ ಬೆಂಬಲಿಗರು, ಗಣೇಶ್ ಬೆಂಬಲಿಗರು ಏನಿದ್ದಾರೆ ಅವರು ಮನವಿಯನ್ನು ಕೊಟ್ಟು ಬಂದಿದ್ದಾರೆ. ಅಧ್ಯಕ್ಷರಿಗೂ ಒಂದು ಮನವಿಯನ್ನು ಕೊಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಆದರೆ ಆ ಟೈಮಲ್ಲಿ ನೀವ್ಯಾಕೆ ಬಂದ್ರಿ ಅಂತ ಮಾಧ್ಯಮದವ್ರನ್ನ ಕೇಳ್ತಾರೆ. ಸೊ ಇದು ಪ್ರಶ್ನಾತೀತ ಅನ್ನುವಂಥ ಪ್ರಶ್ನೆಗೆ ಅವ್ರನ್ನ ಕಾಡ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಮಾಡ್ಕೊಂಡಿರೋದಂತೂ ಇವರು ಮಾಧ್ಯಮದ ಮೇಲೆ ಈಗ ತಮ್ಮ ಉರಿಯನ್ನ ತಣ್ಣಗೆ ಮಾಡಿಕೊಳ್ಳೋದಕ್ಕೆ ಮಾಧ್ಯಮಗಳ ಮೇಲೆ ಹರಿಹಾಯ್ತಾ ಇದ್ದಾರೆ. ಇದು ನಿಜಕ್ಕೂ ಹಾಸ್ಯಾಸ್ಪದ ಅನ್ಸುತ್ತೆ ರಾಘವ್. ಅಬ್ಸಲ್ಯೂಟ್ಲಿ ಹಾಸ್ಯಾಸ್ಪದ. ಮತ್ತು ಕ್ರೆಡಿಬಿಲಿಟಿನ ಮಾಧ್ಯಮಗಳು ಉಳಿಸ್ಕೊಳ್ಬೇಕು ಅನ್ನೋ ಮಾತುಗಳನ್ನ ಆಡ್ತಾರಲ್ಲ ಸೋ ಕಾಲ್ಡ್ ಜನಪ್ರತಿನಿಧಿಗಳು, ಸೋ ಕಾಲ್ಡ್ ವರಿಷ್ಠರು, ಇಂಥವ್ರಿಗೆಲ್ಲ ನಿಜಕ್ಕೂ ಮಾನ ಮರ್ಯಾದೆ ಇದೆಯಾ ಅನ್ನೋ ಪ್ರಶ್ನೆನ ಜನ ಮಾಡ್ತಾ ಇದ್ದಾರೆ. ಯಾಕಂತ ಡೆಫಿನೆಟ್ಲಿ ಯಾಕೆಂದ್ರೆ ಇವಾಗ ಅವರು ಆಡ್ತಿರೋ ಮಾತನಾಗ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ತಪ್ಪು ಹುಳುಕು ತನ್ನಲ್ಲಿ ಇಟ್ಕೊಂಡು ಏನೂ ಇಲ್ಲ, ನಮ್ಮ ಮನೆಯಲ್ಲಿ ಆನೆ ಸತ್ತು ಬಿದ್ದಿದೆ, ಕತ್ತೆ ಸತ್ತು ಬಿದ್ದಿದೆ, ಆದ್ರೆ ಇನ್ನೆಲ್ಲೋ ಇರುವೆ ಕಡೆ ನೋಡ್ತಾ ಇದ್ದಾರೆ ಅವರು. ಯಾಕೆಂದ್ರೆ ಡೈವರ್ಟ್ ಮಾಡಬೇಕು. ಜನಪ್ರತಿನಿಧಿಗಳಿಗೆ ಇರುವಂತ ಮೇನ್ ಅಜೆಂಡಾ ಅಷ್ಟೇ. ಜನರು ಹೆಂಗ್ ಮರ್ತು ಬಿಡ್ತಾರೆ, ಒಂದು ದಿನ ಡೆಸ್ಪರೇಟೆಡ್ ಅನ್ನೋದು ಗೊತ್ತಾಗ್ತಾ ಇದೆ. ಜನ ಕೂಡ ಚೀತು ಅಂತ ಉಗಿತಾ ಇದ್ದಾರೆ. ಅದನ್ನೆಲ್ಲ ತೋರಿಸ್ತಾ ಇದ್ದಾರಲ್ಲ. ಈಗಾಗಲೇ ನೀವು ಹೇಳಿದಾಗೆ ಆ ಒಂದು ಉರಿ ಇದೆಯಲ್ಲ, ಅವರ ಹುಣ್ಣಿದೆಯಲ್ಲ, ಅಷ್ಟೊಂದು ಗಾಯ ಮಾಡಿಬಿಟ್ಟಿದೆ. ಅವರು ಶಾಸಕರನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಇದು ಮಾತಾ ಅಂತ ಅನ್ಸುತ್ತೆ ಗುರು. ಗುಂಪಾಗ್ಬಿಟ್ಟಿದೆ. ಈಗ ಇರುವಂತಹ 80 ಶಾಸಕರು 8 ಗುಂಪಾಗ್ಬಿಟ್ಟಿದ್ದಾರೆ. ಒಂದೊಂದು ಗುಂಪಲ್ಲಿ 10 ಜನ ಇದ್ದಾರೆ. ಸೊ ಹಂಗಾಗಿ ಎಲ್ಲರೂ ಅವರವರೇ ಲೀಡರ್, ಎಲ್ಲ ಸ್ವಮೇಕ್ ಲೀಡರ್ಗಳೆಲ್ಲ
ತಾವೇ ದೊಡ್ಡ ದೊಡ್ಡ ಕಟೌಟ್ಗಳು ಹಾಕೊಂಡು ಅವರೇ ಹಾರಾಕೊಂಡು ಅವರೇ ನಿಂತ್ಕೊಂಡ್ಬಿಡ್ತಾರೆ ಅಂತ ನಾಯಕರುಗಳಾಗೋಗಿದ್ದಾರೆ. ಹಾಗಾಗಿ ಯಾರ ಮಾತು ಯಾರು ಕೇಳ್ತಾರೆ? ಅಧ್ಯಕ್ಷರ ಮಾತು ಕೇಳಲ್ಲ, ಸಿದ್ದರಾಮಯ್ಯ ಮಾತು ಕೇಳಲ್ಲ, ಪರಮೇಶ್ವರ್ ಮಾತು ಕೇಳಲ್ಲ. ಯಾಕೆಂದ್ರೆ ಈಗಾಗಲೇ ಕಂಪ್ಲಿ ಶಾಸಕ ಗಣೇಶ್ ಈ ರೀತಿ ಮಾತು ಕೇಳ್ತಾ ಇಲ್ಲ ಅಂತಂದ್ಮೇಲೆ ಗೊತ್ತಿದೆ, ಕಾಂಗ್ರೆಸ್ನ ಎಲ್ಲ ನಾಯಕರಿಗೂ ಗೊತ್ತಿದೆ ಕಾಂಗ್ರೆಸ್ನ ಕಂಪ್ಲಿ ಶಾಸಕ ಎಲ್ಲಿದ್ದಾರೆ ಅಂತ. ಬಟ್ ಪೊಲೀಸ್ನವರು ಹುಡುಕಾಟ ಅಂತ ನಾಟಕ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು CLP ಮೀಟಿಂಗ್ ಮಾಡ್ತೀವಿ, ಅವ್ರನ್ನ ಹಿಡಿಸ್ಬಿಡ್ತೀವಿ ಅಂತ ಗೃಹ ಸಚಿವರು ಹೇಳ್ತಾರೆ. ಎಲ್ರಿಗೂ ಗೊತ್ತಿದೆ ಗಣೇಶ್, ಯಾಕೆಂದ್ರೆ ಅವರೇ ಅದನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ಬೃಹನ್ ನಾಟಕಗಳ ಪಾತ್ರಧಾರಿಗಳು ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಅದನ್ನ ತೋರಿಸಿದ್ರೆ ಅವರಿಗೆ ಅದು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನೀವು ಹೇಳಿದಾಗ ಯಾಕ್ರಿ ನೀವು ನಮ್ಮ ಇಂಟರ್ನಲ್ ಪಾರ್ಟಿ ಹೊರಡೆ ಯಾಕೆ ಬರ್ತೀರಾ ಈಗ? ಯಾಕ್ರಿ ನೀವು ನಮ್ಮ ಇಂಟರ್ನಲ್ ಪಾರ್ಟಿ ಹೊರಡೆ ಯಾಕೆ ಬರ್ತೀರಾ ಈಗ? ಯಾಕ್ರಿ ನೀವು ಇಲ್ಲ ನಾವು ಬರ್ತಾ ಇರ್ಲಿಲ್ಲ ಸರ್. ನಮ್ಮ ಇಂಟರ್ನಲ್ ಪಾರ್ಟಿ ಹೊರಡೆ ಯಾಕೆ ಬರ್ತೀರಾ ಈಗ? ಯಾಕ್ರಿ ನೀವು ನಮ್ಮ ಇಂಟರ್ನಲ್ ಪಾರ್ಟಿ ಹೊರಡೆ ಯಾಕೆ ಬರ್ತೀರಾ ಈಗ?